ನೆಕ್ಸ್ಟ್ ಗುಡ್ ಕ್ಲಾಸ್ ಆಗ್ರಿ. ನೈಟ್ರೋಜನ್ ನೈಟ್ರೋಜನ್ ಒಳಗ ಪುರಿ ಕೆಡಬಾರ್ದು ಅಂತೇಳಿ ನೈಟ್ರೋಜನ್ ಗ್ಯಾಸ್ ಅನ್ನ ಹಾಕಿರ್ತಾರೆ. ಅದಕ್ಕೆ ಎಷ್ಟು ದಿವಸ ಇಟ್ಟರು ಏನು ಆಗಲ್ಲ ಅಂತ. ಆದ್ರೂ ತಿನ್ನಕ್ ಹೋಗ್ಬೇಡ, ಜಿಂಕ್ ಫುಡ್ ಅದಲ್ಲಿ. ನೆಕ್ಸ್ಟ್ ನೇರ ಪ್ರಶ್ನೆ ಎರಡನೇ ತಂಡಕ್ಕೆ. ಆರನೇ ತಂಡ ನೇರವಾದ ಪ್ರಶ್ನೆ. ಒಂದು ನೈಸರ್ಗಿಕ ಸೂಚಕಕ್ಕೆ ಉದಾಹರಣೆ ಕೊಡಿ. ನೈಸರ್ಗಿಕ ಸೂಚಕಕ್ಕೆ ಉದಾಹರಣೆ 10th ಅವ್ರಿಗೆ ಬರ್ತದೆ. ನೈಸರ್ಗಿಕ ಸೂಚಕವಾಗಿ ಬಳಸ್ತಕ್ಕಂಥದ್ದಿದೆ, ಅದಕ್ಕೆ ಒಂದು ಉದಾಹರಣೆ ಕೊಡ್ಬೇಕು. ನಾನು ಸುಮಾರು ಪ್ರಾಕ್ಟಿಕಲ್ ಮಾಡಿದ್ದೀನಿ, ಅವರಿಗೆ ಹೇಳಿದ್ದೀನಿ ನೈಸರ್ಗಿಕ ಸೂಚಕವಾಗಿ ಏನನ್ನ ಬಳಸಬಹುದು ಅಂತ. ನಿಮಗೆ ನೇರ ಪ್ರಶ್ನೆ ಇರೋದು ಸ್ವಲ್ಪ ಸಮಯ ಕೊಡ್ತಾ ಇದ್ದೀನಿ. ಇದು ಮುಗಿದ್ಮೇಲೆ ಪಾಸ್ ಇತ್ತಪ್ಪ ನಿಮಗೆ ಟೈಮಿಂಗ್ ನೆಕ್ಸ್ಟ್ ಇನ್ ಅವ್ರಿಗೆ. ನೈಸರ್ಗಿಕ ಸೂಚಕ ನೋಡಲ್ಲ ಎಲ್ಲರ ಕೈ ಹತ್ತ ಇಲ್ಲಿ ಹೆಸರು ಕೊಡ್ಬೇಕು ನೀವು. ನೀ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಇದಕ್ ಗೊತ್ತದ ನಿನಗೆ ಗೊತ್ತಿಲ್ಲ, ಇದಕ್ ಗೊತ್ತದ. ಶಾನೆ ಗೊತ್ತದ. ನೀವ್ ಹೇಳಿಲ್ಲ ಪಾಸ್ ಮಾಡ್ತೇನೆ. ನೀ ಹೇಳ್ತಾರೆ ಹೇಳ್ಬೋದು, ನೀನು ಶಾನೆ ಅದಿ ಹೇಳು. ಅವನಿಗೆ ಗೊತ್ತದ ಸೂಚಕ ಅಂದ್ರೆ ಏನಂತೇಳಿ. ನಾನು ಸ್ವಲ್ಪ ಕ್ಲೀವ್ ಮಾಡಿದ ಹೇಳ್ಬಿಡ್ತೀನಿ ಉತ್ತರ, ಅದಕ್ಕೆ ಹೇಳಂಗಿಲ್ಲ ಏನು. ರಾಂಗ್. ನೆಕ್ಸ್ಟ್ ದಾಸವಾಳದ ಹೂವು ಅಥವಾ ಅರಿಶಿನ. ನೇರವಾದ ಪ್ರಶ್ನೆ ಅಲ್ಲ ಇದು, ಪಾಸ್ ಪ್ರಶ್ನೆ, 5 ಅಂಕಗಳು. ರೈಟ್. ನೆಕ್ಸ್ಟ್ 5ನೇ ಟೈಮ್ಗೆ ನೇರವಾದ ಪ್ರಶ್ನೆ. ರೈಟ್, ಸ್ವಲ್ಪ ಸೈಲೆಂಟ್ ಆಗಿ ಕೇಳ್ಕೋಬೇಕು. ನೀರಿನ pH, ಮಣ್ಣಿನ pH, ಹಿಂಗೆ ಕೆಲವೊಂದಿಷ್ಟು pH ಅನ್ನ ಕಂಡು ಹಿಡಿಯಾಕ ಒಂದು ಅಳತೆ ಪಟ್ಟಿ ಅಂತದ. ಆ ಅಳತೆ ಪಟ್ಟಿಯ ಮೇಲೆ ಇರ್ತಕ್ಕಂಥ ಅಳತೆ ಮಾಪನದ ವ್ಯಾಪ್ತಿ ಎಷ್ಟು, pH ಪೇಪರ್ ಮ್ಯಾಗ ಯಾವ ಸಂಖ್ಯೆಯಿಂದ ಯಾವ ಸಂಖ್ಯೆವರೆಗೆ ಇರ್ತಾವ ಅಂತ. 0 ರಿಂದ 14 ಸರಿಯಾದ ಉತ್ತರ. ಹಾಗೆ ಸ್ವರ್ಗಕ್ಕೆ ಹೋಗೋರು ಚಪ್ಪಾಳಿ ಹೊಡಿಬೇಡ್ರಿ. 0 ರಿಂದ 14 ಅನ್ನೋದು pH ಪೇಪರ್ ಮೇಲಿರೋ ಅಳತೆಯ ಮಾನ. ಈಗ ನೆಕ್ಸ್ಟ್ 4ನೇ ಗ್ರೂಪ್ಗೆ ನೇರವಾದ ಪ್ರಶ್ನೆ. ಏನ್ ಮಳಿ ಬರಾಕತ್ತದಲ್ಲ, ಅಂತ ಮಳೆಗೆ ಇನ್ನೊಂದು ಹೆಸರು ಅದ, ಆಮ್ಲ ಮಳೆ ಅಂತ. ಆ ಆಮ್ಲ ಮಳೆಯ pH ಮೌಲ್ಯ ಎಷ್ಟು ಅಂತ 4ನೇದವ್ರು ಹೇಳ್ಬೇಕು. ನೀವಲ್ಲ ಇಲ್ಲೇ ಅದ. ಆಮ್ಲ ಮಳೆಯ pH ಮೌಲ್ಯ ಎಷ್ಟು? ರಾಂಗ್ ಆನ್ಸರ್. ನೆಕ್ಸ್ಟ್ 5.6 ಸರಿಯಾದ ಉತ್ತರ. ಹೌದಾ 5.6 ಸರಿಯಾದ ಉತ್ತರ. ಒಂದ್ ನಿಮಿಷ ನೆಕ್ಸ್ಟ್ ನಿಮ್ದೇನ? ಅಲ್ಲೇ 5.6ಕ್ಕಿಂತ ಕಡಿಮೆ ಇಡ್ಬೇಕಮ್ಮ. ಹೆಚ್ಚಾಯ್ತಾ ಆಮ್ಲ ಮಳೆ ಅಲ್ಲ, ಇದೇ ಮಳೆ ಅದು. ಏನೇ ಕಡಿಮೆ ಇದ್ರೆ ಮಾತ್ರ ಅದು ಆಮ್ಲ ಮಳೆ. ಅವಸರ ಮಾಡಬಾರ್ದು, ಅದಕ್ಕೆ ಅವಸರಕ್ಕೆ ಅಪಘಾತ ಕಾರಣ ಅಂತೆ. ಇಲ್ಲಿ ಮಾಸ್ಕ್ ಕಳ್ಕೊಂಡಿ. ನೆಕ್ಸ್ಟ್ 3ನೇ ಗ್ರೂಪ್ ನೇರವಾದ ಪ್ರಶ್ನೆ. ಮಾನವರ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದು? 3ನೇ ಗ್ರೂಪಿಗೆ ನೇರವಾದ ಪ್ರಶ್ನೆ. ನಿಮ್ಮ ಜಠರದೊಳಗೆ ಆಗ್ತಕ್ಕಂಥ ನಿಮಗೆ ಗೊತ್ತಿಲ್ಲ ಅಂದ್ರೆ ಮತ್ತೊಮ್ಮೆ ಜಠರದೊಂದು ಏನ್ ಗೊತ್ತಾಗ್ತದೆ? ನೀವಲ್ಲ ಇಲ್ಲಿಯವರು, ಇವ್ರೆಲ್ಲ ಮುಗಿದ ನಿಮ್ದು. ನಿಮ್ಮ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಯಾವುದು? ನೇರ ಪ್ರಶ್ನೆ 3ನೇ ಗ್ರೂಪಿಗೆ. ಸಮಯದ ಅಭಾವ ಇರೋದ್ರಿಂದ ಪಾಸ್ ಅಂತೀವಿ ನಾವು, ಅನ್ಬೋದ? ಹೈಡ್ರೋಕ್ಲೋರಿಕ್ ಆಮ್ಲ ಸರಿಯಾದ ಉತ್ತರ. HCl ಅಂದ್ರೆ ಒಂದೇ, ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಒಂದೇ. 10 ಮಾರ್ಕ್ಸ್. ಇದು 5. ಎಷ್ಟನೇ ತಂಡಕ್ಕೆ? 2ನೇ ತಂಡಕ್ಕೆ. ಈಗ 2ನೇ ತಂಡಕ್ಕೆ ನೇರವಾದ ಪ್ರಶ್ನೆ, ಹೌದಲ್ಲ? ರೈಟ್. 2ನೇ ತಂಡಕ್ಕೆ ತುರಿಕೆ ಗಿಡದ ಎಲೆಗಳ ಕೂದಲುಗಳು. ತುರಿಕೆ ಗಿಡ ನೋಡ್ರಿ ನೀವು, ಅದು ಮುಟ್ಟಿ ಸಾಕು ಕರ 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 ರೋಗ ತುರಿಸ್ತೀರಿ. ನಾಯಿ ತುಳಸಿ ಅಂತ. ರೈಟ್. ತುರಿಕೆ ಗಿಡದ ಎಲೆಗಳ ಕೂದಲುಗಳು ಚುಚ್ಚುವಿಕೆಯಿಂದ ಚರ್ಮದಲ್ಲಿ ತುರಿಕೆ ಉಂಟಾಗಕ್ಕೆ ಕಾರಣವಾದ ಆಮ್ಲ ಯಾವುದು?
ಯಾಕೆ ತುರಿಸ್ತೇವಿ ಅಂತ. ಆ ತುರ್ಸಕ್ ಕಾರಣವಾದಂತ ಆಮ್ಲ ಯಾವುದು?